ಧರ್ಮಸ್ಥಳ ಸಂಘ ಮತ್ತು ಮೈಕ್ರೋ ಫೈನಾನ್ಸ್ ಸೇರಿದಂತೆ ಎಲ್ಲರಿಗೂ ಖಡಕ್ ಸುಗ್ರೀವಾಜ್ಞೆ ನೀಡಿದ ಸರ್ಕಾರ. 7 ಮಂದಿ ಪಾಕ್ ನುಸುಳುಕೋರರನ್ನ ಸದೆಬಡಿದ ಭಾರತೀಯ ಸೇನೆ. ಹೆಂಡತಿ ತವರಿಗೆ ಹೋದ ಖುಷಿಯಲ್ಲಿ ಪ್ರಯಾಣಿಕರಿಗೆ ಬಿಸ್ಕತ್ ಹಂಚಿದ ಬೆಂಗಳೂರು ಆಟೋ ಡ್ರೈವರ್. ಸರ್ಕಾರದ ಮಹತ್ವದ ನಿರ್ಧಾರ. ಧರ್ಮಸ್ಥಳ ಸಂಘ, ಮೈಕ್ರೋ ಫೈನಾನ್ಸ್ ಸೇರಿದಂತೆ ಎಲ್ಲರಿಗೂ ಖಡಕ್ ಸುಗ್ರೀವಾಜ್ಞೆ ಜಾರಿ ಮಾಡಿದೆ. ಜನರಿಗೆ ಬಡ್ಡಿ ಸಾಲದ ಹೆಸರಿನಲ್ಲಿ ತೊಂದರೆ ಕೊಟ್ಟರೆ 10 ವರ್ಷ ಜೈಲು ಶಿಕ್ಷೆ ಜಾರಿಯಾಗುತ್ತೆ. ಅವರ ಕಂಪನಿಯ ವಿರುದ್ಧ ಹಾಗೂ ಕಂಪನಿಯ ಎಲ್ಲಾ ಲೈಸೆನ್ಸ್ ದಾಖಲೆಗಳನ್ನ ರದ್ದು ಮಾಡಲಾಗುತ್ತೆ. ಜಾಮೀನು ರಹಿತವಾದ ದೂರು ದಾಖಲೆ ಮಾಡಿ ಅವರಿಗೆ ಕಾನೂನು ಕ್ರಮ ಜಾರಿ ಮಾಡಲಾಗುತ್ತೆ. ಜನರು ಸುಮ್ಮನೆ ಫೈನಾನ್ಸ್ ಕಂಪನಿಯ ಮೇಲೆ ದೂರು ಕೊಟ್ಟರೂ ಸಹ ಅವರ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಜಮ್ಮು ಮತ್ತು ಕಾಶ್ಮೀರದ ಗಡಿಯಲ್ಲಿ ಗುಂಡಿನ ಚಕಮಕಿ ನಡೆದಿದ್ದು, ಭಾರತೀಯ ಸೇನೆಯು 7 ಮಂದಿ ಪಾಕ್ ನುಸುಳುಕೋರರನ್ನ ಸದೆಬಡಿದಿದ್ದಾರೆ. ಉಗ್ರರು ಹಾಗೂ ಯೋಧರ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಮೃತ ಉಗ್ರರಲ್ಲಿ 2 ರಿಂದ 3 ಮಂದಿ ಪಾಕಿಸ್ತಾನಿ ಸೈನಿಕರಿರಬಹುದು ಎಂದು ಅಂದಾಜಿಸಲಾಗಿದೆ. ಫೆಬ್ರವರಿ 4-5 ಮಧ್ಯರಾತ್ರಿ LOCಯಲ್ಲಿ ಪಾಕಿಸ್ತಾನಿ ನುಸುಳುಕೋರರ ಹೊಂಚು ದಾಳಿಯನ್ನ ಭಾರತೀಯ ಸೇನೆ ವಿಫಲಗೊಳಿಸಿತು. ಬೆಂಗಳೂರಿನ ಆಟೋವೊಂದರಲ್ಲಿ ಕುಳಿತ ಪ್ರಯಾಣಿಕರಿಗೆ ಆ ಆಟೋ ಚಾಲಕ ಫ್ರೀಯಾಗಿ ಬಿಸ್ಕತ್ ಹಂಚುತ್ತಿದ್ದ. ಇದಕ್ಕೆ ಕಾರಣವೇನೆಂದು ಕೇಳಿದಾಗ ಆತ ನನ್ನ ಹೆಂಡತಿ ಆಕೆಯ ಅಮ್ಮನ ಮನೆಗೆ ಹೋಗಿರುವುದರಿಂದ ಬಹಳ ಖುಷಿಯಾಗಿದ್ದೇನೆ, ಹೀಗಾಗಿ ಬಿಸ್ಕತ್ ಹಂಚುತ್ತಿದ್ದೇನೆ ಎಂದು ಹೇಳಿದ್ದಾನೆ. ಇದೇ ವಿಷಯವನ್ನ ಆಟೋದಲ್ಲಿ ಬರೆದಿಟ್ಟು ಬಿಸ್ಕತ್ ಪ್ಯಾಕ್ ಕೂಡ ಇಟ್ಟಿದ್ದಾನೆ. ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಕೆಲವರು ಇದೇ ನಿಜವಾದ ಸ್ವಾತಂತ್ರ್ಯ ಎಂದು ಕಮೆಂಟ್ ಕೂಡ ಮಾಡಿದ್ದಾರೆ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.